ಆದ್ರೆ ಎಷ್ಟ ದೊಡ್ಡವರಾದ್ರೂ ತಾಯಿ ಮುಂದೆ ಸಣ್ಣವರ, ತಾಯಿ ಸೇವಾ ಮಾಡೋ ಜನ್ಮ ಸಾರ್ಥಕ. ಸ್ತ್ರೀಯನ್ನ ಗೌರವಿಸು, ಹೆಣ್ಣನ್ನು ಗೌರವಿಸು, ಮಾತೆಯನ್ನು ಗೌರವಿಸು, ಆಕೆಯನ್ನು ಗೌರವಿಸು, ಆಕೆಯನ್ನು ಪ್ರೇಮದಿಂದ ಅಂತಃಕರಣದಿಂದ ನೋಡು ಅನ್ನುವಂಥದ್ದನ್ನ ಈ ನಾಡಿನೊಳಗೆ ಯಾರು ಹೇಳ್ತಾರೆ ಅಂದ್ರೆ ಮಹಾತ್ಮರು ಹೇಳ್ತಾರೆ, ಶರಣರು ಹೇಳ್ತಾರೆ, ಸತ್ಪುರುಷರು ಹೇಳ್ತಾರೆ. ನೋಡಿ, ಸಂತರಾದ ಶಿಶುನಾಳ ಶರೀಫರನ್ನು ಕೇಳಿದ್ರಂತ, ನಿಮ್ಮ ಹೆಂಡತಿ ಹೆಸರು ಹೇಳ್ರಿ ಅಂತ ತಿಳ್ಕೊಂಡು. ನೋಡಿ, ಶರೀಫ್ ಅಜ್ಜನ ಕೇಳಿದ್ರಂತ ಯಾರೋ ಲಗ್ನದಾಗ, ಆಚಾರ ನಿಮ್ಮ ಹೆಂಡತಿ ಹೆಸರು ಹೇಳ್ರಿ ಅಂತೇಳಿ. ಶರೀಫ್ ಅಜ್ಜಿ ಹೆಂಡತಿ ಮುಖ ನೋಡಿ ಹೇಳಿದ, ಏನಂತ ಹೇಳಲಿ ನಾ ಹೆಂಡತಿನ, ಎಲ್ಲಾ ರೂಪದಾಗೂ ಆಕಿನ ಅದಾಳ ಅನ್ನಂತ ಶರೀಫ್ ಅಜ್ಜಿ. ನೋಡಿ, ನನ್ನ ಹೆಂಡತೆ ನೀ ನನ್ನ ಹೆಂಡತೆ, ನಿನ್ನ ಹೆಸರೇನು ಹೇಳಲೆ ಗುಣವಂತೆ, ತನುತ್ರಯದೊಳಗ ಅನುದಿನದಿಂದಲೇ ಒಂದು ಗೋಡೋನ ಬಾಕಂತೆ, ನೀನು ಮೊದಲಿಗೆ ತಾಯಾದೆ ನನ್ನ ಹೆಂಡತೆ. ನೋಡಿ, ನಮ್ಮ ಹಡದಾಕಿನು ನಮ್ಮ ಮೌನ ನೋಡಿ, ನೀನು ಮೊದಲಿಗೆ ತಾಯಾಗೆ ನನ್ನ ಹೆಂಡತೆ, ಸದನಕ್ಕ ಸೊಸಿಯಾದೆ ನನ್ನ ಹೆಂಡತೆ, ಮುದದಿಂದ ಮೋಹಿಸಿ ಮದುವೆಯಾದವನಿಗೆ ಮಗಳಾಗಿ ಅಪ್ಪ ಎಂದೆ ನನ್ನ ಹೆಂಡತೆ, ನೀ ನನ್ನ ಹೆಂಡತೆ, ನೀ ನನ್ನ ಹೆಂಡತೆ, ನಿನ್ನ ಹೆಸರೇನು ಹೇಳಲೆ ಗುಣವಂತೆ, ಅತ್ತಿಗೆ ನಾದಿನಿ ನನ್ನ ಹೆಂಡತೆ, ಮನೆಯೊಳಗ ಅತ್ತಿಯಾಗಿ ಮೆರೆದವಳು ನನ್ನ ಹೆಂಡತೆ. ನೋಡಿ, ಎಷ್ಟು ಚಂದ ಹೇಳ್ತಾನೆ ನೋಡಿ. ನೀನು ಅತ್ತಿಗೆ ಆದಕ್ಕಿ, ನೀನು ನಾದಿನಿ ಆದಕ್ಕಿ, ನೀನು ನೆಗೆಣೆ ಆದಕ್ಕಿ, ಗೆಳತಿಯೋ ಆದವಳು ನನ್ನ ಹೆಂಡತೆ, ಹೊತ್ತಿಗೆ ತುತ್ತ ಮಾಡಿ ಮಕ್ಕಳ ಸಲಿಹಿದಾಕಿ ನನ್ನ ಹೆಂಡತೆ, ನಿನ್ನ ಹೆಸರೇನು ಹೇಳಲೆ ಗುಣವಂತೆ. ನೋಡಿ, ಇದು ಒಂದು ಪದ್ಯ ಹೇಳಿಬಿಟ್ರೆ ಹೆಣ್ಮಕ್ಳು ಕಿಮ್ಮತ್ತು ಎಷ್ಟು ದೊಡ್ಡವನ್ನು ಗೊತ್ತಾಗ್ಬಿಡ್ತೀವಿ. ನೋಡಿ, ಯತಿಶ್ರೇಷ್ಠರಿಗೆ ತಾಯಾಗಿ ಕಾಡಿದೆ ನನ್ನ ಹೆಂಡತೆ, ಮಾಯೆ ಎಂದು ತಿಳಿದವರ ಕಣ್ಣಿಗೆ ನೀನು ಮಾಯೆಯಾಗಿ ತೋರಿದೆ ನನ್ನ ಹೆಂಡತೆ, ವಸುದೆಯೊಳಗೆ ಶಿಶುನಾಳಧೀಶನ ಅಡಿಗೆ ಹೆಣ್ಣು ಶಿಶುವಾಗಿ ತೋರಿದೆ ನನ್ನ ಹೆಂಡತೆ, ನೀ ನನ್ನ ಹೆಂಡತೆ, ನೀ ನನ್ನ ಹೆಂಡತೆ, ನಿನ್ನ ಹೆಸರೇನು ಹೇಳಲಿ ಗುಣವಂತೆ ಅಂತೆ. ಇದನ್ನ ಕೇಳಿದ ಹೆಣ್ಮಕ್ಳು ಜಡ ಬಿಟ್ಟೋತಂತ, ಯಪ್ಪ ಹೆಂಡತಿ ಇಷ್ಟೆಲ್ಲ ಅಕ್ಕಾಳ, ಹೌದು, ಹಡ್ಯಾಕ ತಾಯಾಗಳ, ಹೊತ್ತು ಬೆಳಸಾಕ ಅಕ್ಕಾಗಳ, ಹುಣಿಮಿ ಪಂಚಮಿ ಅಮಾಸಿ ಬಂದ್ರೆ ಅಣ್ಣ ಬರ್ಲಿಲ್ಲ ಕರ್ಯಾಕಂತ ನೆನೆಸ್ಕೊಳಕ ತಂಗಿ ಆಗ್ಯಾಳ, ಯಾವುದೋ ಒಂದು ಮನೆಯಾಗ ಹುಟ್ಟಿ ಯಾವುದೋ ಒಂದು ಮನೆ ಬಿಟ್ಟು ಸಾಯೋ ಮಠ ನಿನ್ನ ಮನೆಗೆ ಹೆಗಲು ಕೊಟ್ಟು ನಿನ್ನ ಮನೆ ಬೆಳೆದು ದೊಡ್ಡದು ಮಾಡಕ್ಕೆ ಹೆಂಡತಿಯಾಗಿ ಬಂದಾಳ. ನಾಳೆ ನಮ್ಮ ಅಪ್ಪ ನಮ್ಮವ ಹೆಂಗದಾರೋ ಅಂತ ತಿಳ್ಕೊಂಡು ದಿನಾ ನೆನಸಾಕ ನಿನಗೆ ಮಗಳಾಗ್ಯಾಳ. ಹೆಂಡತಿ ತಾಯಿ ಋಣ ಎಂದು ತೀರ್ಸಕ್ಕಾಗೋದಿಲ್ಲ. ಈ ಜಗತ್ತಿನೊಳಗ ತಾಯಿ ಅದು ಸರ್ವಶ್ರೇಷ್ಠ, ಅದಕ್ಕೆ ಬರೀ ಸ್ತ್ರೀ ಅಂದರೆ ಅಷ್ಟೇ ಸಾಕಿ ಅಂತ ಕೇಳ್ತಾನೆ GS ಶಿವರುದ್ರಪ್ಪ. ಆಕಾಶದ ನಕ್ಷತ್ರದಂಗ ಹೊಳದಾಕಿ, ಯಾರು ತಾಯಿ, ಆಕಾಶದ ನಕ್ಷತ್ರದಂಗ ಹೊಳದಾಕಿ ಮರಿಮಕ್ಕಳನ್ನೆಲ್ಲ ತಬ್ಬಿಕೊಂಡಾಕಿ, ಹೊತ್ತಿಗೆ ಕುದಿಸಿ ಹೊಟ್ಟೆಯ ತುಂಬಿಸಿದಾಕಿ, ಇಷ್ಟೆಲ್ಲ ಮಾಡಿದಾಕಿ, ನಿನಗೇನಂತ ಹೆಸರಿಡಬೇಕಂದ್ರೆ ಬರೀ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಅಂತ ಕೇಳ್ತಾನೆ ಕನ್ನಡದ ರಾಷ್ಟ್ರಕವಿ GS ಶಿವರುದ್ರಪ್ಪ. ಅದಕ್ಕೆ ಅದು ಸ್ತ್ರೀ ಅಲ್ಲ, ವಸುಂಧರೆ. ಅದಕ್ಕೆ ಭೂಮಿ ಹೆಸರು ಏನಿಟ್ಟಾರ? ವಸುಂಧರೆ. ನೋಡಿ, ವಸುಂಧರೆ ಅಂದ್ರೆ ಭೂಮಿ, ಇಳೆ ಅಂದ್ರೆ ಭೂಮಿ, ಭೂಮಿಗೆ ತಾಯಿ ಅಂತ ಕರಿತೀವಿ ನಾವು. ಭೂಮಿ ಅಂದ್ರೆ ತಾಯಿ, ಅದು ಎಲ್ಲರನ್ನ ಹೊತ್ತು ಬಿಟ್ಟತಿ. ಹಂಗ ಒಂದು ಮನಿ ಒಳಗ ತಾಯಿ ಇಲ್ಲ ಅಂದ್ರ, ಹೆಣ್ಣಿಲ್ಲ ಅಂದ್ರ, ಅಕ್ಕಿಲ್ಲ ಅಂದ್ರ, ಹೆಂಡತಿಲ್ಲ ಅಂದ್ರ, ಅದಕ್ಕೆ ಒಂದು ಕಡೆ ಸರ್ವಜ್ಞ ಹೇಳ್ತಾನೆ ಏನಂತ, ಸೂರ್ಯನಿಲ್ಲದ ಹಗಲು, ಚಂದ್ರನಿಲ್ಲದ ತಂಪು, ಮನೆಯೊಳಗೆ ಹೆಣ್ಣಿಲ್ಲದವನ ಬಾಳು ಬರೀ ಗೋಳು ಕಾಣಯ್ಯ ಸರ್ವಜ್ಞ ಅಂತ ಹೇಳ್ಬಿಟ್ಟು ನಾವು. ಮುಗಿಲಾಗ ಸೂರ್ಯ ಇರ್ಲಿಲ್ಲ ಅಂದ್ರೆ ಮಬ್ಬು ಹಿಡಿದು ಬಿಡ್ತೈತಿ ಹಗಲಿನೊಳಗೆ, ಹುಣ್ಣಿಮೆಗೆ ಚಂದ್ರ ಬರಲಿಲ್ಲ ಅಂದ್ರೆ ಕತ್ಲಾಗಿ ಬಿಡ್ತೈತಿ. ಹಂಗ ಮನೆಯೊಳಗೆ ಹೆಂಡತಿ ಇರಲಿಲ್ಲ ಅಂದ್ರೆ, ಹೆಣ್ಣಿಲ್ಲ ಅನ್ನೋದು ತಾಯರಾಗ್ಲಿ, ಅದು ಅವ್ವ ಆಗ್ಲಿ, ಗೆಳತಿ ಆಗ್ಲಿ, ಅಥವಾ ಹೆಂಡತಿ ಆಗ್ಲಿ, ಮಗಳಾಗ್ಲಿ, ಏನ ಆಗ್ಲಿ, ಮನೆಯೊಳಗೆ ಹೆಣ್ಮಕ್ಳಿಲ್ಲ ಅಂದ್ರ ಆ ಮನಿ ಗೋಳ್ ಅಂತ. ನೋಡಿ, ಗೋಳ್ ಅಂತ ಕಸ ಹೊಡೆಯವ್ರವ್ರು, ರಂಗೋಲಿ ಹಾಕೋರವ್ರು, ಅಡಿಗೆ ಮಾಡೋರವ್ರು, ತೊಳೆಯವ್ರವ್ರು, ಮೊದಲು ನಮಗೆ ಉಣಿಸಿ ಆಮೇಲೆ ಉಳೋರು ಉಣ್ಣವ್ರವ್ರು. ಇಂಥ ತಾಯಿ ಅದು ಸಾಕ್ಷಾತ್ ಅರ್ಧನಾರೀಶ್ವರಿ ಅಂತ ತಿಳ್ಕೊಂಡು ಕರೀತಾರೆ. ಅದಕ್ಕೇನಂತಾರೆ? ಅರ್ಧನಾರೀಶ್ವರಿ. ನೋಡ್ರಿ, ಇವತ್ತು ನನಗೆ ಖುಷಿ ಆಗ್ತದೆ. ಬಂದಿರೋರು ನೀಲಂ ತಾಯಿಯವರು. ನೋಡ್ರಿ, ಸಿದ್ದಪ್ಪಜ್ಜನ ಜ್ವಾಪಾನ ಮಾಡಿದಕ್ಕಿನೂ ನೀಲಮ್ಮನ. ನೋಡ್ರಿ, ಹೆಸರು ಎಷ್ಟು ಚಂದ, ಬೆಡ್ಚಿ ನೀಲಮ್ಮ. ಆಕೆಗೆ ಮಕ್ಕಳ ಇದ್ದಿದ್ದಿಲ್ಲ ಅಂತ ನೀಲಮ್ಮಗ. ಮಕ್ಕಳು ಆಗೋದಿಲ್ಲ ಅನ್ನೋದು ಗೊತ್ತಾದಾಗ ಸಿದ್ದಪ್ಪಜ್ಜ ಏನಂತ, ನೋಡವ ನಿನಗೆ ಮಕ್ಕಳಿಲ್ಲ ಈ ಜನ್ಮದಾಗ, ನನಗೆ ತಾಯಿ ಇದ್ದಾಕಿ ಹೋಗ್ಯಾಳ, ನಾನ ನಿನಗೆ ಮಗ, ನೀನ ನನಗೆ ತಾಯಿ ಆಗಿಬಿಡು. ನೋಡಿ, ಇಲ್ಲೇ ಆಕಿದ್ದು ಮನಿನ ಇವತ್ತು ಮಠ ಆಗ್ಬೋದು. ಫಕೀರಪ್ಪ ನೀಲಮ್ಮ, ಬೆಣಚಿ ನೀಲಮ್ಮ ಇದ್ದ ಮನಿ. ನೋಡಿ, ನೀಲಮ್ಮ. ಮುಳುಗುಂದದಲ್ಲಿ ಒಬ್ಬರು ಬಾಲಲೀಲ ಮಹಂತ ಶಿವಯೋಗಿಗಳಂತ ಬರ್ತಾರೆ, ಮಹಾನ್ ಯತಿಶ್ರೇಷ್ಠರು. ವೈರಾಗ್ಯ ಅಂದ್ರೆ ಅವನ್ನ ನೋಡ್ಬೇಕು ನಾವು, ಬಾಲಲೀಲ ಮಹಂತ ನೋಡ್ಬೇಕು. ಶಿಶುನಾಳ ಶರೀಫರಂತವ್ರು ನವಲಗುಂದ ನಾಗಲಿಂಗಪ್ಪನಂತವ್ರು ಮಠದ ಮುಂದೆ ಹಾಯಕ್ಕೆ ಹೆದರ್ತಾರೆ. ಅಂತ ನಿರಂಜನ ಮೂರ್ತಿಯಾದ ಅಲ್ಲಮನ ಅವತಾರವೇ ಆಗಿರುವಂತಹ ಮುಳುಗುಂದದ ಮಹಂತ ಶಿವಯೋಗಿಗಳವರು ಮೈಸೂರು ಮಹಾರಾಜರವ್ರನ್ನ ಕರೆಯಕ್ಕೆ ಕಳಿಸಿದ್ರೆ, ಅವತ್ತಿನ ಕಾಲಕ್ಕೆ ನಾ ಹೇಳೋದು ಎಷ್ಟನೇ ಇಸ್ವಿ ಒಳಗಿದು, 1859ನೇ ಇಸ್ವಿ ಒಳಗ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರು ಶಿವಯೋಗಿಗಳನ್ನು ಕರೆಯಕ್ಕೆ ಕಳಿಸಿದ್ರೆ ಅವ್ರ ಅಪ್ಪಗೆ ಹೋಗ್ಲಿಲ್ಲ ಅಂತ. ಅವ್ರು ನಂದೇನೈತಿ, ಗುರುಮನೆ ಆಗಿರೋವನ ಅರಮನೆಯಾಗ ನಂದೇನು ಕೆಲಸ ಅಂತ.
ಕೊನೆಗೆ ಯಾರ ಮಾತು ಕೇಳಿಲ್ಲ ಅಂತಕಿ ಊರನ್ನವ್ರು ಹೇಳೋದು ಮುಗಿತಂತ. ಮೈಸೂರು ಮಹಾರಾಜರು ಕರೆಕ್ಟ್ ಕಳಿಸ್ಯಾರ ಅಂದ್ರೆ ನಾ ಮುಂದೆ ಅಂತ ಹೋಗ್ಬೇಕು, ನಮ್ಮ ಮಾತು ಹೋಗಾಕ ಒಲ್ಲೆ ಅಂತ ಅಂದಾಗ ಬಂದವರು 3 ತಿಂಗಳ ಮಠದಾಗ ಉಳಿದ್ರಂತ. ಕೊನೆಗೆ ಮಹಾರಾಜರು ಮತ್ತೆ 3 ಮಂದಿ ಕಳಿಸಿದ್ರಂತ. ಮೈಸೂರು ಸಂಸ್ಥಾನ ಅಂದ್ರೆ ಬಹಳ ದೊಡ್ಡದು, ಭಾರತ ದೇಶದ 560 ಸಂಸ್ಥಾನದಾಗ ಮೈಸೂರು ಸಂಸ್ಥಾನ ಬಹಳ ದೊಡ್ಡದು. ಇದಕ್ಕೆ ಮೊದಲು ಮೈಸೂರು ರಾಜ್ಯ ಅಂತಾನೆ ಕರಿತಿದ್ರು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಬಹಳ ದೊಡ್ಡ ಯತಿಶ್ರೇಷ್ಠ ಪುಣ್ಯಾತ್ಮರವರು. ಕೊನೆಗೆ ಮತ್ತೆ 3 ಮಂದಿ ಕಳಿಸಿದ್ರಂತ. ಅವ್ರಿಗೂ ಬರಲಿಲ್ಲ ಅಂತ ಅಜ್ಜ. ಮತ್ತೆ ಏನು ಮಾಡೋಣ ಅಂದ್ರೆ ಊರು ಮಂದಿ ಎಲ್ಲ ಕುಡಿದ್ರಂತ. ಈ ಸ್ವಾಮಿ ಯಾರಿಗೂ ಹಣಿದಿಲ್ವ, ಬಸಮ್ಮ ಹೇಳಿಬಿಡೋನು ಸೇವಾ ಮಾಡ್ತಾಳ, ಆಕಿ ಮಾತು ಮೀರೋದಿಲ್ಲ ಅಂದಾಗ ಅವ್ರು ಲಿಂಗಾರ್ಚನೆ ಮಾಡಿಕೊಳ್ಳುವಾಗ ಅವಾಗ ಅಂತಾಳಂತ ಬಸಮ್ಮ, ಯಪ್ಪ ಮತ್ತೆ ಮಹಾರಾಜರ ಕರೆಕ್ಟ್ ಕಳಿಸ್ಯಾರ, ಬರ್ತೀನಾರ ಅನ್ನೋ ಅಲ್ಯಾರ ಅಂದ್ರ ನೀ ಬಂದ್ರೆ ಹೊಕ್ಕಿ ನೋಡ್ಬೇಯವ್ವ ಅಂದ್ರಂತ. ನೀ ಬಂದ್ರೆ ಹೊಕ್ಕಿ. ಒಬ್ಬ ಸ್ವಾಮಿ ಯಾರ ಮಾತು ಕೇಳಿಲ್ಲ, ಮಹಾರಾಜ ಆದ್ರೇನು ಯುವರಾಜ ಆದ್ರೇನು ಬರೋದಿಲ್ಲ ಅಂತಂದ. ಆದ್ರೆ ಒಬ್ಬ ಹೆಣ್ಮಗಳು ಪಿರಂಗಿ ಮನೆತನದ ಬಸಮ್ಮ, ಯಪ್ಪ ಹೋಗೋಣ ನಾನು ಬರ್ತೀನಿ ನಡಿ ಅಂದ್ರ, ನಡಿವ ಹಂಗಾರೆ ನೀ ಬಂದ್ರೆ ನಾನು ಬರ್ತೀನಿ, ತಾಯವಾದ್ರೆ ಮಕ್ಕಳು ಬರೋದಿಲ್ಲ ಅಂತೇಳಿ ಒಬ್ಬ ನಿರಂಜನ ಯತಿಶ್ರೇಷ್ಠ ಸ್ವಾಮಿ ಒಬ್ಬ ತಾಯಿಗೆ ಕಿಮ್ಮತ್ತು ಕೊಟ್ಟು ಮೈಸೂರಿಗೆ ಹೋಗ್ತಾನಂದ್ರೆ ಹೆಣ್ಣು ಮಾಯ ಅಲ್ಲ, ಹೆಣ್ಣು ಸಾಕ್ಷಾತ್ ಆದಿಶಕ್ತಿ ಸ್ವರೂಪ. ವ್ಯತ್ಯಾಸಗಳು. ಮೈಸೂರಿಗೆ ಹೋದ ಸಂದರ್ಭದೊಳಗೆ ಇವ್ರನ್ನ ಊರು ತುಂಬ ಮೆರವಣಿಗೆ ಮಾಡಿದ್ರ, ಮಹಾರಾಜ ನನ್ನ ಮೆರೆಸಬೇಡ, ನನ್ನ 10 ಸಮುದಾಯಕ್ಕೆ ನಮ್ಮ ಅವ್ವ ಅಕ್ಕಿನ ಮೆರೆಸಂತ ಬಸಮ್ಮನ ಮೆರೆಸಂತ. ಎಷ್ಟೊಂತ ಕರಡೆ ಇರೋದು. ಕೊನೆಗೆ ಇಡೀ ಸಂಪತ್ತು ಅವ್ರಿಗೆ ಕೊಡ್ತೀನಿ ಅಂದ್ರಂತ ಮಹಾರಾಜರು. ನಾ ಏನು ಮಾಡಲಿ ತಗೊಂಡು ನನಗೇನು ಬೇಡ, ಬೇಕಂದ್ರೆ ನಮ್ಮ ಅವ್ವ ಒಂದು ಸೀರೆ ಉಳಿಸಂದ್ರಿ ನೋಡಿ. ಮೈಸೂರು ಮಹಾರಾಜರಿಗೆ ಒಂದು ಚಲೋ ಅವತ್ತಿನ ಕಾಲದ ರೇಷ್ಮೆ ಸೀರೆ ಉಳಿಸಿದ್ದು, ಅದನ್ನ ಮುಳುಗುಂದಕ್ಕೆ ಬಂದ ಮೇಲೆ ಮಾರಿ ಅಜ್ಜನ ಮಠ ಕಟ್ಟಿದ್ಲಕ್ಕಿ ಬಸಮ್ಮ. ಇವತ್ತಿನ ಮುಳುಗುಂದ ಒಂದು ಹಿಸ್ಟ್ರಿ ಐತಿ, ಒಂದು ಹಿಸ್ಟ್ರಿ. ವೇದಾಂತಿಗಳು ಹೆಣ್ಣನ್ನ ಮಾಯ ಅಂದಿರಬಹುದು, ಶರಣರು ಮಾತ್ರ ಎಂದು ಹೆಣ್ಣು ಮಾಯ ಅಂದೇ ಇಲ್ಲ. ಅದು ಸಾಕ್ಷಾತ್ ಆದಿಶಕ್ತಿ ನಂದಿ. ಶರಣ ಪರಂಪರೆ, ನಮ್ಮ ನಾಡಿನೊಳಗೆ ಬಂದಂಥ ಶರಣ ಪರಂಪರೆ ಆಗಲಿ, ಶಿವಯೋಗಿಗಳಾಗಲಿ, ವಿರಕ್ತರಾಗಲಿ ಹೆಣ್ಣಿಗೆ ಬಹಳ ದೊಡ್ಡ ಗೌರವವನ್ನು ಕೊಟ್ಟಿದ್ದಾರೆ. ಕೊನೆಗೆ ಆ ಮಹಾರಾಜರಂದ್ರಂತ, ನೀವು ಉತ್ತರ ಭಾಗದಿಂದ ಬಂದು ನಮ್ಮ ದಕ್ಷಿಣ ಭಾಗವನ್ನು ಶುದ್ಧ ಮಾಡಿದ್ರಿ, ನಿಮ್ಮ ಪುಣ್ಯದಿಂದ ನನ್ನ ಅರಮನೆ ಪಾವನ ಆಯಿತು. ಅದಕ್ಕೆ ಮುಂದೆ ರಾಜ ರವಿವರ್ಮ ಅಂತ ಬರ್ತಾನೆ. ಯಾರಿಗಾದ್ರೂ ಗೊತ್ತಿರಬೇಕು ರಾಜ ರವಿವರ್ಮ. ಇವತ್ತೇನು ಗಣಪತಿ ಚಿತ್ರ, ಲಕ್ಷ್ಮೀ ಚಿತ್ರ ಇವೆಲ್ಲ ಬರ್ತಾವ ನೋಡ್ರಿ, ಅವನು ರಾಜ ರವಿವರ್ಮ ಅಂದ್ರೆ ಈ ಮಾನಸ ಸರೋವರದ ಒಂದು ಹಾಡು ಬರ್ತದೆ ನೋಡ್ರಿ, ರವಿವರ್ಮನ ಕುಂಚಲ ಕಲೆ ಬಲೆ ಸಾಕಾರ ಅವಾಗಿತ್ತು ನೋಡ್ರಿ. ಅವನು ಅಲ್ಲೇ ಇದ್ದ, ಅದ ಜಗದಾಗ ಇದ್ದ. ಶಿವಯೋಗಿಗಳು ಮಲ್ಕೊಂಡಿರ್ತಾರೆ. ಮಲ್ಕೊಂಡಂತ ಸಂದರ್ಭದೊಳಗೆ ಅವ್ರ ಫೋಟೋ ಹೊಡಿಸ್ತಾರೆ. ಇಂಗ್ಲೆಂಡ್ ವಿಕ್ಟೋರಿಯಾ ಮಹಾರಾಜರಿಗೆ ಒಂದು ಫೋಟೋ ಕೊಟ್ಟಿರ್ತಾಳೆ, ವೈಟ್ ಕ್ಯಾಮ್ರಾ ಫೋಟೋ. ನೀವೆಲ್ಲ ವೈಟ್ ಫೋಟೋ ನೋಡ್ರಿ, ಈ ಕಲರ್ ಫೋಟೋ ಬಂದು 25-30 ವರ್ಷ ನಾವು ವೈಟ್ ಫೋಟೋನೇ ಇತ್ತು. ಶಿವಯೋಗಿಗಳು ಮಕ್ಕೊಂಡಾಗ ಅವ್ರು ಫೋಟೋ ಹೊಡಿತಾನ, ಆ ಫೋಟೋನ ಮೂಡುದಿಲ್ಲ, ಅದ್ರಾಗ ಆ ಕ್ಯಾಮ್ರಾದಾಗ ಫೋಟೋನ ಮೂಡುದಿಲ್ಲ. ಕೊನೆಗೆ ಚಿತ್ತಾಕತಿ, ಇಂಥ ವೈರಾಗ್ಯ ಮೂಡ್ತೀವ, ಇದನ್ನ ಫೋಟೋ ಉಳಿಸ್ಬೇಕಂದ್ರೆ ಫೋಟೋ ಮೂಡುವಲ್ವಲ್ಲ ಅಂದಾಗ ಕೊನೆಗೆ ರವಿವರ್ಮನ ಕರಿತಾನ, ನೋಡಪ್ಪ ಹೆಂಡತಿ ಕಳ್ಕೊಂಡಿ, ಮಕ್ಕಳನ್ನ ಕಳ್ಕೊಂಡಿವಿ, ಮನೋರೋಗಿಯಾಗಿ ಬಿಟ್ಟಿದೆ, ಯಾರ್ಯಾರ್ದೋ ಚಿತ್ರ ತೆಗೆದಿದಿ, ಒಬ್ಬ ಶಿವಯೋಗಿ ಮಲ್ಕೊಂಡಾನ, ಅವನ ಚಿತ್ರ ನೀ ತೆಗೆದು ಬಿಡು, ನಿನ್ನ ಮನೋರೋಗವೆಲ್ಲ ಹೋಗ್ಬಿಡ್ತಾವಂತ ಮೈಸೂರು ಮಹಾರಾಜ ಹೇಳ್ತಾನ. ಅವಾಗ ಮಹಾರಾಜರಾದಂತ ಅವರು ರಾಜ ರವಿವರ್ಮ ರಾಜರೇ, ಅವರು ಕೂಡ ರಾಜರೇ. ಆಯ್ತು ಅಂತೇಳಿ ಶಿವಯೋಗಿಗಳು ಮಕ್ಕೊಂಡಾಗ ಅವ್ರ ಚಿತ್ರ ಅರ್ಧ ತೆಗಿತಾನ, ಹಾಫ್ ಕಾಪಿ ತೆಗೆದಿರ್ತಾನ. ಅಷ್ಟೊತ್ತಿಗೆ ಶಿವಯೋಗಿಗಳು ಯಂತ್ರ ಹಿಂಗೆ ನೋಡಿಬಿಡ್ತಾರ, ಅಷ್ಟಕ್ಕೆ ಆ ಚಿತ್ರ ಬಿಡ್ತಾನ. ಇವತ್ತಿಗೂ ಆ ಶಿವಯೋಗಿಗಳ ಫೋಟೋ ಕುಂಚಿಗೆ ಹಾಕೊಂಡಿದ್ದು, ಕುಲಾಯಿ ಕಟ್ಕೊಂಡಿದ್ದು. ಅವ್ರು ಸಣ್ಣ ಹುಡುಗರಂಗಿದ್ರಂತ, ಅವ್ರಿಗೆ ಬಾಲಿನ ಮನುಷ್ಯಗಳು ಅಂತಾನೆ ಕರಿತಿದ್ರು. ಸಣ್ಣ ಹುಡುಗರಿಗೆ ಕುಂಚಿಗೆ ಕಟ್ಕೊಂತಾವು, ಕುಲಾಯಿ ಕಟ್ಕೊಂತಾವು, ಹಂಗ ಇದ್ರಂತವ್ರು. ಅದಕ್ಕೆ ಅವ್ರಿಗೆ ಬಾಲಲೀಲೆಗಳನ್ನ ಆಡ್ತಿದ್ರು. ಅವ್ರ ಚಿತ್ರನ ಎಲ್ಲಿ ಬರಿಸಿ ಹಾಕಿದ್ದು ಗೊತ್ತನು? ಮೈಸೂರು ಅರಮನೆ ಬಾಗಿಲದಲ್ಲಿ ಬರಿಸಿ ಹಾಕಿದ. ಅವ್ರದ್ದು ಒಂದ ಬರೆಸಲಿಲ್ಲ. ಅಜ್ಜನ್ನಂತ ಏನಂತ, ನಂದು ಒಂದ ಬರಿಬೇಡೋ, ನಮ್ಮ ಒಂದು ಬರಿ ಅಂದ್ರಂತ. ಬಸಮ್ಮನ ಚಿತ್ರನೂ ಕೂಡ ಅಲ್ಲೇ ಬರಿಸಿ ಹಾಕಿದ್ರು ಮೈಸೂರು ಅರಮನೆ ಬಾಗಿಲದಲ್ಲಿ. ಯಾರು ಬರೆದವ್ರು ಇದನ್ನ? ನಿಮ್ಮ ರವಿವರ್ಮನ ಕುಂಚದ ಕಲೆಯೇ ಬಲೆ ಸಾಕಾದಂತ ಹಾಡು ಐತಲ್ಲ, ಅವತ್ತ ಅಂತ ಹಿಸ್ಟಾರಿಕಲ್ ಡ್ರಾಯಿಂಗ್ ದೊಡ್ಡ ರಾಜ ಇವ್ರ ಚಿತ್ರ ಬರೀತಾರೆ ನೋಡಿ. ಎಷ್ಟು ಅದ್ಭುತ ಬರ್ತಾರೆ. ಇವತ್ತಿಗೆ ಆ ಫೋಟೋಗಳೆಲ್ಲ ಅದ ಧಾರವಾಡ ಮುರುಘಾ ಮಠದಲ್ಲಿ ವೈರಾಗ್ಯದ ಪುಸ್ತಕದಲ್ಲಿ. ನಾ ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ, ಹೆಣ್ಣು ಮಕ್ಕಳು ನೀವೇನು ಕೂತಿರಲ್ಲ, ಇವತ್ತು ನೀವು ಇಷ್ಟು ಕೂತಿರಲ್ಲ, ನಮ್ಮನ್ನು ನೀವೆಲ್ಲ ತೂಗೇರಿ ಅಂತ ನಾವು ದೊಡ್ಡವರಾಗಿವಿ, ನಿಮಗೆ ಕಳ್ಕೊಂತೀವಿ. ತಾಯಾಗಿ ನಮ್ಮನ್ನು ನೀವು ತೂಗೇರಿ ನಾವು ಮಕ್ಕಳಾಗಿ ಮೇಲೆ ಬಂದಿವಿ, ನೀವೇ ಇಲ್ಲ ಅಂದ್ರೆ ನಾವು ಇರ್ತಿದ್ದಿಲ್ಲ ಅನ್ನುವಂಥ ಸತ್ಯ. ಅದಕ್ಕೆ ಅವರು ಬರೆದ್ರು, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ, ಅಗಜ ತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳುಹಿದಳು ಪುತ್ರನ ಅಂತ ಹೇಳಿ. ಆ ತಾಯಿಗೆ ಮೊಲೆ ಹಾಲು ಇಲ್ಲಾರ್ದ ಒಂದು ಮಲಿ ಗಣಪ ಹಿಡ್ದ, ಒಂದು ಮಲಿ ಷಣ್ಮುಖ ಹಿಡ್ದ, ಇನ್ನೊಬ್ಬ ಅವನಿಗೆ ನಿರಂಜನಗೆ ಹಾಲ ಸಿಗ್ಲಿಲ್ಲ ಅಂತ ಅಳಕತ್ತಂತಿ ಹುಡುಗ. ನೋಡಪ್ಪ, ನಿನಗೆ ಮಲಿ ಕುಡ್ಸಾಕಿಲ್ಲ, ನೀ ಭೂಮಿಗೆ ಹೋಗು, ನೀ ಜಂಗಮನಾಗಿ ನಿರಂಜನನಾಗಿ ಭಕ್ತರ ಹಾಲನ್ನು ಕುಡಿದು ಬಾ ಅಂತ ಕಳಿಸಿದಕ್ಕೆ ಈ ನಾಡಿನೊಳಗೆ ಮಹಾತ್ಮರು ಬಂದರು ಅನ್ನುವಂಥದ್ದನ್ನ ಅಗಜ ತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳುಹಿದಳು ಪುತ್ರನ ಅಂತ ಹೇಳ್ತಾರೆ. ಹಂಗೊಂದು ನಮ್ಮ ನಾಡಿನಲ್ಲಿ ಒಂದು ವಿಶಿಷ್ಟ ಪರಂಪರೆ ಐತಿ. ಹೆಣ್ಣು ಮಕ್ಕಳಿಗೆ ಒಂದು ಬಹಳ ದೊಡ್ಡ ಗೌರವ ಇದೆ ನೋಡ್ರಿ. 12ನೇ ಶತಮಾನದಲ್ಲಿ ಬಸವಣ್ಣವ್ರ ಹೆಂಡತಿ ಯಾರು? ಬಸವಣ್ಣವ್ರ ಹೆಂಡತಿ ಹೆಸರು ಏನೈತಿ? ನೀಲಮ್ಮನ. ನೋಡ್ರಿ,
ಈ ನೀಲಮ್ಮ ಅನ್ನುವಂಥ ಹೆಸರು ಬಹಳ ತಗೋತೀವಿ. ಇವತ್ತು ಅವರು ಬಂದಾರ ಅಂತ ಹೇಳಕತ್ತೀನಿ ಮಾತು. ಯಾಕಂದ್ರೆ ಸಿದ್ದಪ್ಪಸನ ತೂಗಿದಾಕನು ನೀಲಮ್ಮನ. ನೋಡ್ರಿ, ನೀಲಮ್ಮನ ಬಗ್ಗೆ ಹೇಳ್ತಿದ್ರು, ಮಧ್ಯರಾತ್ರಿ ಒಳಗ ಎದ್ದು ಬೀಸವ್ರು ಯಾರೇ, ಮಧ್ಯರಾತ್ರಿ ಒಳಗ ಎದ್ದು ಬೀಸವ್ರು ಯಾರೇ, ಸಿದ್ಧರ ಮಡದಿ ಶಿವಶರಣೆ ನೀಲವ್ವ ನಿನ್ನ ಎತ್ತೊಂದುಗಳಿಗೆ ನೆನದೇನಂತ ನೋಡು. ಇವತ್ತಿಗೂ ಸೋಬಾನಿ ಪದ ಯಾರ ಮೇಲೆ ಅದಾವ ಅಂದ್ರೆ ನೀಲಮ್ಮನ ಮೇಲೆ ಅದಾವ ನೋಡು. ಯಾಕಂದ್ರೆ ನಾ ಜನಪದ ಓದಿ ಬಂದಾವ. ಜನಪದದಾಗ ಏನಂತ ತನಕ ಹೇಳಂದ್ರೆ ಹೇಳ್ತೀನಿ, ನಿಮಗಿಂತ ಚಂದ ಸೋಬಾನಿ ಪದ ಹಾಡಿದವ. ತಪ್ಪು ಸ್ವಾಮಿ ಆಗಿದ್ದು ನೋಡ್ರಿ, ಇದು ತಪ್ಪಾಗಿತ್ತು. ಬಹಳ ಅದ್ಭುತವಾದ ಪದ್ಯ, ಜನಪದಕ್ಕೆ ಅಷ್ಟು ಚಂದ ನೋಡ್ರಿ. ಶರಣಾರು ಹಸಿದಾರು ಶರಣೇನಿ ಎಡೆ ಮಾಡಿ, ಸರಳಿ ಪಾಯಸ ತಿಳಿದುಪ್ಪ ನೀಲವ್ವ ಶರಣೇನಿ ಜಂಗಮರಿಗೆ ಎಡೆ ಮಾಡಿ. ಹಿಂದಿನ ಕಾಲದಾಗ ಹೆಣ್ಮಕ್ಳು ಕುಟ್ತಿದ್ರು, ಬೀಸ್ತಿದ್ರು. ಯಾಕ ಸಂಸಾರ ದೊಡ್ಡದಿರ್ತಿತ್ತು. ಇವತ್ತೇನು ಬಿಟ್ರಿ, ಗಿರಣಿಗೆ ಹೋಗ್ಬಿಡ್ತೀರಿ, ಗಿರಣಿಗೆ ಹೋಗಿ ಹಾಕಿ ಬರ್ತೀರಿ, ಅವು ಸಣ್ಣಗೆ ಬೀಸ್ತಾವ, ಪಿ ಶುಗರ್ ಬಂದು ನಿಮ್ಮನ್ನು ಬೀಸ್ತಾವ ಇಷ್ಟ. ಅವಾಗ ಬೀಸಿದ್ರು, ಕುಟ್ಟೋನು ಬಾಯಿಗೆಳತಿ ಬೀಸೋನು ಬಾಯಿಗೆಳತಿ ಅಂತೇಳಿ ಕೈಯಾಗಿನ ತೀಕಿ ಉಂಗ್ರು ಸೌದ್ರು ಅವ್ರ ಹಾಡು ಮುಗಿತಿದ್ದಿಲ್ಲ ಅಂತ ನೋಡ್ರಿ. ಅಷ್ಟು ಚಂದ ಬೀಸಿದ್ರು. ಏಸೂರು ತಿರುಗಿದ್ರು ಬೀಸೋಣ ಬಿಡದವ ಅಂತೇಳಿ ನಮ್ಮ ನಾಡಿನಲ್ಲಿ ಹೆಣ್ಮಕ್ಳು ಬೀಸಿದ್ರು, ಪರಂಪರೆ ಕಟ್ಟಿದ್ರು, ಸಂಸ್ಕೃತಿ ಕಟ್ಟಿದ್ರು, ಎಂಥ ದಾಸೋಹ ಕಟ್ಟಿದ್ರು. ಇವತ್ತಿಗೂ ನಮ್ಮ ನಾಡಿನೊಳಗ ಯಾರದ ಮನೆಗೆ ಹೋದ್ರೆ ಬರ್ರಿ ಊಟ ಮಾಡಬರ್ರಿ ಅನ್ನುವಂಥ ಶಬ್ದ ಯಾರದರ ಬಾಯಿಂದ ಬಂದ್ರೆ ಅದು ತಾಯಂದ್ರ ಬಾಯಿಂದನ ಬರಕ್ಕೆ ಸಾಧ್ಯ ಹೊರತು ಮತ್ತಿನ್ಯಾರ ಬಾಯಿಂದ ಬರಕ್ಕೆ ಸಾಧ್ಯ. ಹೆಣ್ಮಕ್ಳು ಯಾಕಂದ್ರೆ ಗೊತ್ತದೆ, ಕಳ್ಳಿರ್ತದ ಅವರಲ್ಲಿ, ನೋಡಿ ಹೇಗಿರ್ಬೇಕು ಹೆಣ್ಮಕ್ಳು ಅಂದ್ರೆ ದೆಹಲಿಯ ದೀಪದಾಗ ಇರ್ಬೇಕಂತ ಚರವೀರ್ ಕಡಿಮೆ ಅಂತ ಆಗ್ಬೋದು. ಈಗ ಧಾರವಾಡದವರು ಅವರು ಹೇಳ್ತಾರೆ ಹೆಣ್ಮಕ್ಳು ಹೆಂಗಿರ್ಬೇಕು, ಅವ್ರಿಗೂ ಒಂದಿಷ್ಟು ಶಿಷ್ಟಾಚಾರಗಳದಾವ. ಶಿಷ್ಟಾಚಾರಗಳಂದ್ರೆ ಏನು, ಅದ್ಭುತ ಶಿಷ್ಟಾಚಾರಗಳದಾವ. ಹೆಣ್ಮಕ್ಳು ಹೆಂಗಿದ್ರಂದ್ರೆ ಮನಸ್ಸು ಮಾಡಿದ್ರೆ ಕವಿಗಳನ್ನ ಜಾಡಿಸ್ಬಿಡ್ತಿದ್ರು. ಬೇಂದ್ರೆ ಹೆಸರು ಯಾರಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವರು ಬೇಂದ್ರೆ ಧಾರವಾಡದ ಸಾಧನೆ ಕೇರಿ ಬೇಂದ್ರೆ ಒಂದು ಹಾಡು ಬರೆದಿದ್ದ, ನಿಮಗೆಲ್ಲ ಗೊತ್ತೈತಿ. ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿ ಯಾವ ಅಂತ ಇದನ್ನು ಜಬರ್ದಸ್ತ್ ಹಾಡಕತ್ತಿದ್ದ. ಷಣ್ಮುಖಪ್ಪನವ್ರ ಹೆಂಡತಿ ಪದ್ಮಾವತಿ ಅಂಗಡಿ ಅಂತಿದ್ರು. ಅವ್ರು ದೊಡ್ಡ ಹೆಸರು, ಅವರು ಗೋಕಾಕ್ ತಾಲೂಕಿನೊಳಗೆ ಷಣ್ಮುಖಪ್ಪನವ್ರ ಅಂಗಡಿ ಅಂತ ಬರ್ತಾರೆ. ಅಂಗಡಿಯವ್ರ ಹೆಂಡತಿ ಪದ್ಮಾವತಿ ಅಂಗಡಿ. ಅವತ್ತಿನ ಕಾಲದಲ್ಲಿ ಮಹಿಳಾ ಸಾಹಿತ್ಯ ಅವರು. ಆ ಪದ್ಮಾವತಿ ಅಂಗಡಿ ಅವರು ಧಾರವಾಡದಾಗ ಒಂದು ವೇದಿಕೆ ಮ್ಯಾಗ ಬೇಂದ್ರೆ ಅವರು ಕೂಡಿದಾಗ ಹ್ಯಾಂಗ ಬೇಂದ್ರೆ ಅವ್ರು ಜಾಡಿಸಿದ್ರಂದ್ರೆ, ಏನ್ ಬರಿತೀರಿ, ಬರೀತಿದ್ರು ಚಂದಾಗ ಬರಿಬೇಕು. ಇನ್ನೂ ಯಾಕೆ ಬರಲಿಲ್ಲ ಅಂತ ಹುಬ್ಬಳ್ಳಿ ಅಂತ ವಾರದಾಗ 3 ಸಲ ಬಂದು ಅಂದ್ರೆ ಹೆಣ್ಮಕ್ಳಂದ್ರೆ ಹಂಗಾಗಿ ನಾವು ಅಂತೇಳಿ ಕೊನೆಗೆ ಬೇಂದ್ರೆ ಸಹಿತ ಕೈ ಮುಗಿದು ಬಿಟ್ಟಿದ್ದಂತ ಯಾವ ಐಟಮ್ ಸುದ್ದಿ ಬರೋದಿಲ್ಲ ಅಂತೇಳಿ. ಇದು ಒಂದು ಹಾಡು ಪಾತ್ರೆಗಿತ್ತಿ ಪಕ್ಕ ನೀವು ನೋಡಿರೇನ ಅಕ್ಕ ಗಾಳಿ ಹೋಗತ್ತಾವ ಗಲ್ಲ ತಿವಿತಾವ ಇವೇನಿತ್ತು ಇವು ಎರಡು ಹಾಡಿಗೆ ಬೇಂದ್ರೆ ಅವರು ತರಾಟೆಗೆ ತಗೊಂಡ್ಬಿಟ್ಟಿದ್ದೆ. ಹ್ಯಾಂಗ ನೀವು ಹೆಣ್ಮಕ್ಳನ್ನ ಹಂಗೆ ಬರೆಯೋದು, ಹಂಗೆ ಬಳಸೋದು. ಹೆಣ್ಣಿನೊಳಗೆ ತಾಯಿ ಕಾಣ್ರಿ, ಜಗತ್ತು ಮಾಯ ಅಲ್ಲ, ಅದು ತಾಯಿಯಾಗಿ ಕಾಣ್ತದೆ ಅಂತ ಹೇಳಿದ್ರು. ಯಾವ ಗೌಡಶಾನ್ಯರ ನೀವು ಗಟ್ಟೋಳವರದಿದ್ದಂತ ಬೇಂದ್ರೆ ಅಂದ್ರೆ ಬೇಂದ್ರೆ ಅಂತ ದೊಡ್ಡ ಜ್ಞಾನಪೀಠ ಪ್ರಶಸ್ತಿ ಬರೆದ ಕವಿನ ಸಹಿತ ಪ್ರಶ್ನೆ ಮಾಡೋ ತಾಕತ್ತು ಹೆಣ್ಮಕ್ಳಿಗೆ ಐತಿ ಅನ್ನೋದಕ್ಕೆ ಈ ಪ್ರಸಂಗ ನಡೆದ ಕಥೆ. ಹೆಣ್ಣು ಏನೆಲ್ಲ ಮನಸ್ಸು ಮಾಡ್ತಾರೆ. ಸರಿದ್ರೆ ಕಣಿವೆ ಅವರು ಬರೀತಾರೆ ಹೆಣ್ಮಕ್ಳು ಹೇಗಿರಬೇಕು, ದೆಹಲಿಯ ದೀಪದಾಗಿರ್ಬೇಕಂದ್ರೆ. ದೆಹಲಿ ದೀಪ ಅಂದ್ರೆ ಗೊತ್ತಲ್ಲ, ಹೊಸ್ತಲದ ಮ್ಯಾಗ ದೀಪ ಹಚ್ಚಿಟ್ರ ಹೊರಗ ಅಂಗಳಾನು ಬೆಳಗ್ಬೇಕಂತ, ಒಳಗ ಮನಿನೂ ಬೆಳಗ್ಬೇಕಂತ ನೋಡ್ರಿ. ಅದಕ್ಕೆ ಅವ್ರು ಹೇಳ್ತಾರ, ಸದು ವಿನಯದ ತುಂಬಿದ ಕೊಡ ತಂಗಳು ನೀಲಾಂಬಿಕೆ. ನೀಲಾಂಬಿಕೆ ಅನ್ನೋ ಪದ್ಯನೇ ಭಾಳ ಅದ್ಭುತ. ಬೇಂದ್ರೆ ಅವರೇ ಇದು ಶನಿವಾರ ಕಣಿಯವರೇ ಬರೀತಾರೆ ಇದನ್ನು. ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ ನೀಲಾಂಬಿಕೆ ನೋಡ್ರಿ. ಅಂಥದ್ದು ಹೆಂಗಿರ್ಬೇಕಂದ್ರೆ ಬಸವಣ್ಣ ಅವ್ರ ಮನೆಗೊಂಡೆ ಕಾಳು ಬಂದ. ಏನು ಬಂದ? ಬಸವಣ್ಣವ್ರ ಮನೆಗೆ ಕಾಳು ಬಂದು ಬಂಗಾರ ಸಾಮಾನು ಕೈ ಹಾಕಿದಾಗ ನೀಲಮ್ಮನವ್ರು ಕಳ್ಳ ಅಂದಾಗ ಬಸವಣ್ಣವ್ರು ಏನಂದ್ರಂತ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಅವ ಕೂಡಲ ಸಂಗಮ ದೇವನಲ್ಲದೆ ಮತ್ಯಾರು ಇಲ್ಲ, ತೆಗೆದುಕೊಟ್ಟು ಬಿಡು ಅಂದ್ರಂತ. ತೆಗೆದುಕೊಟ್ಬಿಟ್ಲಂತ ನೀಲಮ್ಮ. ಒಂದು ವೇಳೆ ನಿಮ್ಮ ಮನೆಗೆ ಕಾಳು ಬಂದು ನಿಂತಿದ್ರೆ, ನೀವು ಕುತ್ತಿಗೆ ಕೈ ಹಾಕಿದಾಗ ನಿನ್ನ ಗಂಡ ಏನಾದ್ರು ತೆಗೆದುಕೊಡೋ ಅಂದಿದ್ರೆ ಅವನು ಬಿಗಿತಿದ್ರಿ, ಗಂಡನು ಬಿಗಿತಿದ್ರಿ, ಕಪಾಳ ಬಿಗಿತಿದ್ರಿ. ಹುಡುಗಟ್ಟಿಗೆ ಹೆಚ್ಚಿರು ಒಂದು ತರಿ ಬಂಗಾರಕ್ಕೆ 2 ಲಕ್ಷ ಐತಿ ಮಳ್ಳ ಸುಮ್ಮನೆ ಮುಖ ಅಂತೇಳಿ ಬಿಡ್ತಿದ್ರಿ ನೀವು. ಆದ್ರೆ ನೀಲಮ್ಮ ಹಂಗಲ್ಲ. ಅಯ್ಯನ ಕೈ ನೋವುದೆನಲು ಆಭರಣವ ಕೊಟ್ಟಳು. ಅಯ್ಯನ ಕೈ ನುಯ್ತೈತಿ ತೆಗೆದುಕೊಡ ಅಂದ್ರೆ ಬಸವಣ್ಣವ್ರು ಕೊಟ್ಟು ಬಿಟ್ಟೆ. ನೀವ ಜೀವಂತರವಾಗಿ ಇನ್ಯಾಕೆ ಬಂಗಾರ ಅಂತೇಳಿ ಕೊಟ್ಬಿಡ್ತಂತ. ಇವತ್ತು ಎಷ್ಟೋ ಮಂದಿ ಹೆಣ್ಮಕ್ಳು ಬಂಗಾರ ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಬಿಡುತ್ತೆ. ಹಂಗೆ ಕೊಡಬಾರ್ದು. ಬಂಗಾರ ಯಾತಕ್ಕೆ ಬೇಕು? ಬಂಗಾರದಂತ ಗಂಡ ಬಂಗಾರದಂತ ಮನಿ ಇರುವಾಗ ಬಂಗಾರ ತೃಣವಾಗಿ ನೋಡ್ಬೇಕಂತ ಆ ಮನಿ 100 ಕಾಲ ಶಾಶ್ವತವಾಗಿರ್ತದೆ ಅಂತ ಹೇಳ್ತಾನೆ. ಯಾಕಂದ್ರೆ ತಾಂಬೂರು ಚೂರು ತಾಯಿ ಮಕ್ಕಳು ಕೆಡಿಸೋದಂತ ಯಾವಾಗ
ತಾಂಬೂರ್ ಚೂರು ತಾಯಿ ಮಕ್ಕಳು ಕಿಡಿಸ್ಬಿಡ್ತೈತೆ ಅಂತದ್ದು. ತಾಯಿ ಮಕ್ಕಳು ಬಡದಾಡ್ತಾವಂತ. ಅದಕ್ಕೆ ಬಂಗಾರದ ಮನಸ್ಸು ಇದ್ದು ಬಿಟ್ರೆ ಸಾಕು. ಬಂಗಾರ ನಮಗೆ ಯಾತಕ ಬೇಕ, ಬಂಗಾರದ ಗುಣಗಳು ಇದ್ದರ ಸಾಕ ಅಂತೇಳಿ ನಾವೆಲ್ಲ ಜನಪದದ ಕೇಳ್ತೀವಿ. ಅದಕ್ಕೆ ಅಯ್ಯನ ಕೈ ನೋವುದೆನ್ನಲು ಆಭರಣವ ಕೊಟ್ಟಳು, ಅನುಭಾವದ ಅಲಂಕಾರ ಆಚರಣೆಯ ಕೊಟ್ಟಳು, ನೆರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ, ಅರಳಾದಳು ಲಿಂಗದಲ್ಲಿ ಪರಿಮಳಿಸುತ್ತ ಪೂಜೆಗೆ. ಅಯ್ಯನ ಕೈ ನೋವದೆಲ್ಲ ಆಭರಣವ ಕೊಟ್ಟಳು. ಅರಳಾದಂತ ಅರಳಾದ ಹೆಂಡತಿ ಹೆಂಗಿರ್ಬೇಕಂತ, ಗಂಡನಿಗೆ ತಾಯಿ ಅಕ್ಕಾಳಂತ. ವಯಸ್ಸಾದ ಮೇಲೆ ಹೆಂಡತಿ ಗಂಡನಿಗೆ ತಾಯಿ ಅಕ್ಕಾಳಂತ. ಯೌವನದಲ್ಲಿ ಹೆಂಡತಿ ಮೋಹಕ್ಕೆ ಮಗಳಾಗಿ ಬರ್ತಾಳಂತ. ಆ ಹೆಂಡತಿನ ಎಂದೂ ಕೂಡ ಗಂಡನಾದವ ಅಳಿಸ್ಬಾರ್ದು. ಏನ್ ಮಾಡಬಾರ್ದು? ಎಂದಿಗೂ ಕೂಡ ಗಂಡನಾದವ ಅಳಿಸ್ಬಾರ್ದು. ಇವತ್ತು ನಮ್ಮ ನಾಡಿನೊಳಗ ಹೆಣ್ಣು ಮಕ್ಕಳನ್ನ ಅಳಿಸೋದ ಒಂದು ಗ್ಯಾಂಗ ಹುಟ್ಟಿಬಿಟ್ಟது. ಪದೇ 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 ಹೆಣ್ಣು ಮಕ್ಕಳ ಮೇಲೆ ಅಪವಾದ ಕೊಡೋದು, ಅವ್ರ ಮೇಲೆ ಬಲಾತ್ಕಾರ ಮಾಡೋದು. ಹೇಳಿದ್ರು ರಾಜಣ್ಣವರು, ಸ್ತ್ರೀಯರನ್ನು ಪೂಜಿಸಿದಂಥ ದೇಶ ಇದು. ಇವತ್ತಿಗೂ ಕೂಡ ಇಲ್ಲಿ ಸ್ತ್ರೀಯರ ಮೇಲೆ ಬಲಾತ್ಕಾರಗಳು ನಿಂತಿಲ್ಲ. ಇದು ಹೋಗ್ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಹಿಳಾ ದಿನಾಚರಣೆ ಮಾಡಕತ್ತೀವಿ. ಅದಕ್ಕೆ ನಾವು ಇವತ್ತು ಹೋಗ್ಬೇಕು. ಮತ್ತೆ ಇನ್ನೊಂದು ಅಂದ್ರೆ ಸಮಾನತೆ ಅಂದ ಬಿಟ್ಲೇಕನ ಹೆಣ್ಮಕ್ಳು ನೀವೇನು ತಿಳ್ಕೊಂಡಿರ್ತೀರಿ? ಸಮಾನತೆ ಅಂದ್ರೆ ಹೋಳಿ ಹುಣಿಮ್ಯಾಗ ಜಗ್ಗಟ್ಟು ಬಣ್ಣ ಪಡ್ಕೊಂಡ ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡೋದು ಸಮಾನತೆ ಅಂತ ನೀವು ತಿಳ್ಕೊಂಡ್ರಿ. ಅದು ಖಂಡಿತ ಸಮಾನತೆ ಅಲ್ಲ. ಅದು ಖಂಡಿತ ಸಮಾನತೆ. ಎತ್ತತ್ತಾಗ ಡ್ರೆಸ್ ಹಾಕೊಂಡು ಮನೆ ನೋಡಿದ್ವಲ್ಲ, ಸುತ್ತಲೂ ಗಂಡೋಡ್ರ ಅದಾವು, ನಡಬರ್ಕ್ ಹೆಣ್ಣೋಡ್ರ ಅದಾವು, ಮಾರಿಗೆ ಪಡ್ಕೊಂಡಾವು. ಹೆಣ್ಣು ಯಾವ ಗಂಡು ಯಾವ ಗೊತ್ತಾಗಲ್ಲ ಅವ್ರಿಗೆ. ಅಕ್ಕವು ಮತ್ತು ರೇಟ್ ಕೇಸ್ ಅಕ್ಕವು ಯಾಕಾಗುದಿಲ್ಲ ಸ್ವಾಮಿ? ಅದಕ್ಕೊಂದು ಪಾವಿತ್ರ್ಯತೆ ಕೊಟ್ಟಿವಿ ನಾವು ಹೆಣ್ಣಿಗೆ. ಚಿಂತಾಕು ಇಟ್ಟುಕೊಂಡು ಚಿಪ್ಪಾಡಿ ಬೆಳಿವಾಕಿ ಚಿಂತಿಲ್ಲವೇ ನಿನಗಷ್ಟಂತ. ಹೆಣ್ಮಕ್ಳಿಗೆ ಬರಳಾಗ ಕಾಲುಂಗ್ರ ಯಾಕೆ ಹಾಕಿದ್ರ ಅಂದ್ರೆ, ನೀವು ಹೊರಗೆ ರಸ್ತೆದಾಗ ಅಡ್ಡಾಡಕತ್ರ ನಿನ್ನ ದೃಷ್ಟಿ ಕಾಲುಂಗ್ರದ ಮ್ಯಾಗ ಇರ್ಲಿ ಅಂತಾನೆ ಕಾಲುಂಗ್ರಾಗಿ ಹಾಕಿದ್ರಂತ ಹೇಳ್ತಾರೆ ನಮ್ಮ. ಮತ್ತೆ ಇವತ್ತು ಕಾಲುಂಗ್ರದ ಮ್ಯಾಗ ದೃಷ್ಟಿ ಇಟ್ಟು ನಡಿ ಅಂತ ತಿಳ್ಕೊಂಡು ಗುಣವಂತಿಯಾಗಿ ಬಾಳಿರಮ್ಮ, ಸತ್ಕೀರ್ತಿ ಪಡೆಯರಮ್ಮ, ಪತಿವ್ರತೆಯರಾಗಿ ಬಾಳಿರಮ್ಮ ಅಂತ ಹೇಳಿದ ನಾಡಿನೊಳಗ ನೀವ ಒಂದು ಬೀದಿಯಾಗಿ ಮೈತುಂಬ ಬಣ್ಣ ಪಡ್ಕೊಂಡು ನಂಗ ನಾಚ ಮಾಡಕತ್ರಿ ಅಂದ್ರೆ ಅದಕ್ಕೆ ಹೆಣ್ಣು ಮಕ್ಕಳಲ್ಲಿ ಕಂಟ್ರೋಲ್ ಇರಬೇಕು. ನೀವು ಡಿಗ್ರಿ ತಗೊಳ್ಳೋದು ಮುಖ್ಯ ಅಲ್ಲ. ನಿಮ್ಮ ಡಿಗ್ನಿಟಿ ದೊಡ್ಡದಾಗಬೇಕು, ನಿಮ್ಮ ವ್ಯಕ್ತಿತ್ವ ದೊಡ್ಡದಾಗಬೇಕು, ನಿಮ್ಮ ಚಾರಿತ್ರ್ಯ ದೊಡ್ಡದಾಗಬೇಕು. ಯಾಕಂದ್ರೆ ಹಳ್ಳಿ ಒಳಗ ಹೆಣ್ಮಕ್ಳು ಬಹಳ ಕಲ್ತಿಲ್ಲ, ಆದ್ರೆ ಅವ್ರು ಎಷ್ಟು ಚಾರಿತ್ರ್ಯವಂತರಾಗ್ಯಾರ ಅನ್ನೋದನ್ನ ನಾವು ಇತಿಹಾಸದಲ್ಲಿ ಓದ್ತೇವೆ. ಇವತ್ತು 12ನೇ ಶತಮಾನದಲ್ಲಿ 300 ಜನ ವಚನಕಾರ್ತಿಯರು ಅವ್ರು ಕಾಲೇಜಿಗೆ ಹೋಗಿಲ್ಲ, ಅವ್ರು ಯಾವ ಯೂನಿವರ್ಸಿಟಿಗೂ ಹೋಗಿಲ್ಲ, ಕಾಲೇಜಿಗೆ ಹೋಗಿಲ್ಲ, ಯೂನಿವರ್ಸಿಟಿಗೆ ಹೋಗಿಲ್ಲ. ಆದ್ರೂ ಇವತ್ತು ಅವರು ಬರೆದ ವಚನಗಳ ಮೇಲೆ MA PhD ಆದವ್ರು ಅವ್ರ ಮೇಲೆ PhD ಮಾಡಕ್ ಬರ್ತಾರಂದ್ರೆ ವಚನಕಾರ್ತಿಯರ ಅನುಭವ ಎಷ್ಟು ದೊಡ್ಡದಿತ್ತು ಅನ್ನುವಂಥದ್ದನ್ನ ತಾವು ತಿಳ್ಕೊಳ್ಬೇಕಾಗ್ತದೆ. ಹೀಗಾಗಿ ನಾವು ಸ್ತ್ರೀಯನ್ನು ಗೌರವಿಸಬೇಕಾಗ್ತದೆ, ಸ್ತ್ರೀಯನ್ನು ಆರಾಧಿಸಬೇಕಾಗ್ತದೆ. ಹೆಣ್ಣನ್ನು ನಾವು ಮಾಯೆ ಅನ್ನೋ ಬದಲಿ ಆಕೆ ಮಾಯೆ ಅಲ್ಲ, ಆಕೆ ತಾಯಿ. ನೋಡುವ ದೃಷ್ಟಿ ಚಂದಿರಲಿ, ನೋಡುವ ದೃಷ್ಟಿ ಚಂದಿದ್ರೆ ಸೃಷ್ಟಿನೂ ಕೂಡ ಚಂದ ಕಾಣುತ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇಂಥ ತಾಯಿಯನ್ನ, ಇಂಥ ಹೆಣ್ಣನ್ನ ಇವತ್ತು ಹೇಳ್ತಾಳ ಸಂಜೀವ್ ಹೊನ್ನಮ್ಮ, ಗಂಡು ಮಕ್ಕಳು ಹೊಡೆದ್ರು ಊರು ತುಂಬ ಪೇಡೆ ಹಂಚ್ತೀವಿ. ಏನ್ ಮಾಡ್ತೀವಿ? ಗಂಡು ಮಕ್ಕಳು ಹುಟ್ಟಿದ್ರೆ ಊರು ತುಂಬ ಪೇಡೆ ಹಂಚ್ತೀವಿ. ಆದ ಹೆಣ್ಣು ಹುಡುಗಿ ಹುಟ್ಟಿದ್ರೆ ಹುಟ್ಟು ತತ್ತೀವಿ. ಆದ್ರೆ ಇವತ್ತು ಹಣೆ ಬಾರ ಏನಾಗಿತ್ತು ಗೊತ್ತನ? ಇವತ್ತು ಲಗ್ನ ಮಾಡ್ಕೊಳಕ್ಕೆ ಹೆಣ್ಣಿಲ್ಲ, ನೀವು ಹಣೆ ಬಾರಕ್ಕೆ ಏನ್ ಮಾಡೋರು ನೀವು? ನಮ್ಮಂಗ ಮಠ ಕಟ್ಕೊಬೇಕು ನೀವು. ಈಗ ನಮ್ದ ಬೇಷ್ ಅನ್ಸಕತ್ತ ನಮಗೆ. ಸಿದ್ದಪ್ಪಸರು ಕೇಳಿದಂತ ಯಾವನೋ ಯಪ್ಪ ನಮ್ಮದು ಪಾಡೋ ನಿಮ್ಮದು ಪಾಡೋ ಅನ್ನಂತ, ತಂದ್ರ ಬಂದ್ರ ನಿಂದ ಪಾಡಲೆ, ತೊಂದ್ರೆ ಬಂದ್ರ ನಂದ ಪಾಡಲೆ ಅನ್ನಂತ ಅಜ್ಜಾರ. ಈಗ ನಮ್ಮಂತ ಸ್ವಾಮಿಗಳು ಏನು ಕೇಳಕ್ ಬರ್ತಾರಂದ್ರೆ, ಅಜ್ಜಾರ ನಮ್ಮ ಹುಡುಗಿಗೆ ಒಂದು ಕನ್ಯೆ ನೋಡ್ರಿ, ನಮ್ಮ ಹುಡುಗಿಗೆ ಒಂದು ಕನ್ಯೆ ನೋಡ್ರಿ, ನಾವ್ ನಿಮ್ಮ ಮಕ್ಳಿಗೆ ಕನ್ಯೆ ನೋಡಕ್ಕೆ ಸ್ವಾಮಿ ಆಗಿವೆ. ಹೌದು ಬಾ, ಕೇಳಿದ್ರು ಕೊಟ್ಟರು ಚಲೋ. ಸ್ವಾಮಿಗಳು ನಿಮಗೆ ತಿಳಿದ್ರು ತಡಕ ಕುಂದ್ರಿ ಮಠದಾಗ ಅಂದ್ರೆ ಏನ್ ಮಾಡ್ಬೇಕು ನಾವು? ಅದಕ್ಕೆ ಮತ್ತೆ ಆ ಪರಂಪರೆ ಹೋಗಬೇಕು. ಇವತ್ತು ನಮ್ಮನ್ನೆಲ್ಲ ಬೆಳೆಸಿದವರು ಅಂದ್ರೆ, ನಮಗೆಲ್ಲ ಮಠಮಾನ್ಯದಲ್ಲಿ ದಾಸೋಹಕ್ಕೆ ಕಾಳು ಕಡಿ ಕೊಟ್ಟವರಂದ್ರೆ ರೈತರು ಉಳಿದ್ರೆ ದೇಶ ಉಳಿತೈತಿ. ಅದಕ್ಕೆ ರೈತರನ್ನು ನಾವು ನೋಡಬೇಕು, ರೈತರ ಮಕ್ಕಳನ್ನು ನಾವು ನೋಡಬೇಕು. ನಿಮ್ಮ ಮಕ್ಕಳನ್ನ ನೌಕರಿದಾಗ ಕೊಡ್ಬೇಕಂತೀರಿ, ನಿಮ್ಮ ಮನೆಗೆ ಸೊಸಿ ನೀವು ಮತ್ತೆ ತರಕ್ಕೆ ಹೋದ್ರೆ ಅವರು ಡಿಮ್ಯಾಂಡ್ ಮಾಡವ್ರ. ಅದಕ್ಕೆ ಅಲ್ಲೂ ತಪ್ಪದವ, ಇಲ್ಲೂ ತಪ್ಪದವ. ಆ ಎರಡೂ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಇವತ್ತು ವಿದ್ಯಾರ್ಥಿನಿಯರನ್ನ ಕಲಿಸ್ರಿ, ನೀವು ಅವ್ರನ್ನ ಜಗ್ ಓದಿಸ್ರಿ, ಇಂಜಿನಿಯರ್ನ ಮಾಡ್ರಿ, ಡಾಕ್ಟರ್ ಮಾಡ್ರಿ. ಮೊನ್ನೆ UPSC ಪರೀಕ್ಷೆ ಒಳಗೆ ಬಹಳಷ್ಟು ಮಂದಿ ಪಾಸ್ ಆದವ್ರು ಹೆಣ್ಮಕ್ಳು ಅದಾರ, IAS ಆದವ್ರೆಲ್ಲ ಹೆಣ್ಮಕ್ಳು ಅದಾರ. ದೇಶದ ರಾಷ್ಟ್ರಪತಿ ಯಾರದಾರ ಈಗ? ಎಲ್ಲದಕ್ಕೂ ನೀವು ಮುಂದಿದ್ದೀರಿ. ರಾಷ್ಟ್ರಪತಿ ಪ್ರಥಮ ಪ್ರಜೆ ಯಾರದಾರ? ಮುರ್ಮು, ಬುಡಕಟ್ಟಿನ ಜನಾಂಗದಿಂದ ಬಂದವಳ ನೋಡ್ರಿ. ಮತ್ತು ಧಾರವಾಡ ಹುಬ್ಬಳ್ಳಿ ಪ್ರಥಮ ಪ್ರಜೆ ಯಾರದಾರ? ಪಾಟೀಲ್, ಜ್ಯೋತಿ ಪಾಟೀಲ್. ನಿಮಗೆ ಎಷ್ಟು ಸವಲತ್ತು ಕೊಡ್ಬೇಕು ಕೊಟ್ಟು ಬಿಟ್ಟಿವಿ. ಈಗ
ಕೊಟ್ಬಿಟ್ಟು ಇನ್ನೇನು ಉಳಿದಿಲ್ಲ. ಕೊಟ್ಟದ್ದನ್ನು ಸರಿಯಾಗಿ ಬಳಸಿಕೊಂಡು ಈ ಜಗತ್ತನ್ನು, ಈ ದೇಶದ ಸಂಸ್ಕೃತಿ, ತಾಯಿ ಅಂದ್ರೆ ಭಾರತ ಮಾತೆ ಅಂತ ಕರಿತೀವಿ. ಆ ಭಾರತ ಮಾತೆಯ ತೆಲಿಮ್ಯಾಗಿ ಸರಳ ಸೊಂಟಕ್ಕೆ ಬಂದತಿ, ಅದು ಮತ್ತೆ ತೆಲಿಮ್ಯಾಗ ಬಂದ್ರೆ ಭಾರತ ದೇಶ ಚೆನ್ನಾಗಿ ಉಳಿತದೆ, ಬೆಳೀತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಅನ್ನುವ ಹಾಗೆ ನೀವೆಲ್ಲ ಬಹಳ ಭಕ್ತಿ ಶ್ರದ್ಧೆಯಿಂದ ಕೂಡಿದಿರಿ. ಇವತ್ತು ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಮಹಿಳಾ ದಿನಾಚರಣೆ ಅದು ಒಂದು ದಿನಕ್ಕೆ ಸೀಮಿತ ಆಗದಂಗೆ, ಹೆಣ್ಣು ಮಕ್ಕಳು ಆಲಸ್ಯಗಳಾಗಬೇಡ್ರಿ, ದರಿದ್ರರಾಗಬೇಡ್ರಿ, ಧಾರಾವಾಹಿ ಬರೋ ಎಪಿಸೋಡ್ಗಳನ್ನು ನೋಡಿ ಅದರಂಗ ಮಾಡಬೇಡ್ರಿ, ಹಳ್ಳ ಮಳ್ಳ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಬೇಡ್ರಿ, ಪರಮಾತ್ಮ ಕೊಟ್ಟ ಸೌಂದರ್ಯದೊಳಗೆ ಬದುಕ್ರಿ. ನೀವು ಯಾರಿಗೆ ಚಂದ ಕಾಣೋದು ಬೇಡ, ನಿಮ್ಮ ಮನೆಯನ್ನಾರಿಗೆ ನೀವು ಚಂದ ಕಂಡುಬಿಟ್ರೆ ಸಾಕು, ಯಾರಿಗೂ ನೀವು ಚಂದ ಕಾಣೋದು ಬೇಡ ಸಾಕು. ಸುಮ್ಮನೆ ನಾವು ಏನೇನ ಚಂದ ಕಾಣಕ್ಕೆ ಹೋಗಿ ಏನೇನ ಮಾಡಿ ಮಾರಿಗೆ ಮಸೂಡಿಗೆ ಪಡ್ಕೊಳಕ್ಕೆ ಹೋಗಿ 1-9 ತಕ್ಕವ. ಅದಕ್ಕೆ ನಾವು ಹೇಗೆ ಬಾಳ್ಬೇಕಾಗೈತೆ ಅಂದ್ರೆ, ಹೆಣ್ಣ ಈ ಸಂದರ್ಭಕ್ಕೆ ನೆನಪಕ್ಕ ನೋಡಿ, ಹೆಣ್ಣಾಗಿ ಹುಟ್ಟೋದಕ್ಕಿಂತ ಮಣ್ಣಾಗಿ ಹುಟ್ಟಿದರೆ, ಮಣ್ಣಿನ ಮೇಲೆ ಒಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾದೆ ಅಂತ ತಿಳ್ಕೊಂಡು ಹೆಣ್ಮಕ್ಳು ಹೇಳ್ತಾರೆ. ಅದಕ್ಕೆ ಆ ಹೆಣ್ಣು ಅದು ತಾಯಿ, ಅದು ತಂಗಿ, ಅದು ಅಕ್ಕ, ಅದು ನಾದಿನಿ, ಅದು ನೆಗೇಡಿ, ಅದು ಮಗಳು, ಅದು ಜೀವನದ ಸಂಗಾತಿ, ಅದು ಹೆಂಡತಿ. ಅದನ್ನು ಪೂಜ್ಯ ಗೌರವದಿಂದ ನೋಡಿದ್ರೆ ಅದು ಮನೆಯ ನಂದಾದೀಪಕತಿ. ಅದನ್ನು ಯದ್ವಾ ತತ್ವ ನೋಡಿದ್ರೆ ಅದು ರಾಕ್ಷಸಿಯಾಗಿ ನಿನ್ನ ಕಾಡ್ತೈತಿ. ಹೆಣ್ಣಿನಿಂದಲೇ ಪುಣ್ಯ, ಹೆಣ್ಣಿನಿಂದಲೇ ಯಹೋ, ಹೆಣ್ಣಿನಿಂದಲೇ ಪರವೋ, ಜಗದೊಳಗೆ ಹೆಣ್ಣೇ ಕಣ್ಣು ಸರ್ವಜ್ಞ ಅನ್ನುವಂಥ ಮಾತು ಹೇಳ್ತಾನೆ. ಅದಕ್ಕೆ ಹೆಣ್ಣು ಕಣ್ಣಾಗಿ ನಮ್ಮ ಬದುಕಿಗೆ ಅದು ಬೆಳಕಾಗಲಿ ಹೊರತು ಅದು ಹುಣ್ಣಾಗೋದು ಬೇಡ, ಅದನ್ನು ಹುಣ್ಣ ಅಂತ ನಾವು ತಿಳ್ಕೊಳ್ಳೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಸ್ತ್ರೀಯರನ್ನು ಗೌರವಿಸೋಣ, ಅವರನ್ನು ಪ್ರೀತಿಸೋಣ, ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು ಅವರನ್ನು ತಾಯಿಯ ಸ್ಥಾನದಲ್ಲಿ ನಿಂತು ನೋಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಇವತ್ತಿನ ಪ್ರವಚನ ನಂದು ಇರೋದಿಲ್ಲ. ಸುಮ್ಮನೆ ಪ್ರಾಸ್ತಾವಿಕವಾಗಿ 2 ಮಾತು ಇವತ್ತೇನಿದ್ರು ಅವ್ರದ್ದೇ ಇರ್ತೈತಿ, ಅವ್ರಿಗೆ ಕೊಟ್ಟು ಅವ್ರಂದ್ರೆ ನಾವು ಅಂದಂಗನ, ಅವ್ರಂದ್ರೆ ನಾವು ಅಂದಂಗನ, ತಾಯಿಗಳಂದ್ರೆ ಮಕ್ಕಳು ಹೂ ಅಂದಂಗ, ತಾಯಿ ಇದ್ರು ಮಕ್ಕಳು ಹೂ ಅಂದಂಗ. ನಾ ಅದನ್ನ ಅಂದ್ರೆ ರಾಜಣ್ಣರಿಗೆ ಸುಮ್ಮನೆ ನಮ್ಮವರ ಯಾಕೆ ಹಾಕಿದ್ರಿ, ಅವರಿಗೆ ಕುರ್ಚಿ ಬಿಟ್ಬಿಟ್ಟಿದ್ವಿ, ಹಂಸಗಳ ಮಧ್ಯದಾಗ ಕಾಯಿ ಕುಂತಂಗಾಗಿತ್ತ ಮಳೆ ಬಾರಿ ಹೊತ್ತು ಅಲ್ಲೆಲ್ಲ ಅವ್ರು ಕುಂತಾರ. ಆದರೂ ಇರಲಿ, ಅವ್ರ ತಾಯಿಗಳು ನಮ್ಮನ್ನು ಮಕ್ಕಳಂತ ಕುದುರಿಸಿಕೊಂಡು, ಹೆಂಗೆ ತಾಯಿ ಹೆತ್ತ ಮಗನನ್ನ ತಾಯಿ ಎದೀಗ ಅಪ್ಪಿಕೊಂಡು ತೊಡೆ ಮ್ಯಾಗ ಕುದುರಿಸಿಕೊಂಡು ಪ್ರೇಮ ಮಾಡ್ತಾಳೆ, ಹಂಗೆ ನಾವು ಅವ್ರ ಮಗನಾಗಿ ಮಧ್ಯದಲ್ಲಿ ಕೂತೀವಿ, ಅವರ ತಾಯಿಯಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಗುರು ಸಿದ್ದೇಶನ ಪಾದಕ್ಕೆ ಅರ್ಪಿಸಿ 2 ಮಾತೆಗಳು ಕೊಡ್ತೇನೆ. ಧನ್ಯವಾದ.